ಎಲ್ರಿಗೂ hi my dear student. Last class we have to discuss about the how the nucleus present in the cell. Nucleus ಜೀವಕೋಶದ ಒಳಗಡೆ ಯಾವ ರೀತಿಯ ಕಂಡು ಬರುತ್ತೆ ಅಲ್ವಾ. Today we have to discuss about what are the structure and what is the function of nucleus. Nucleus ನ ಕಾರ್ಯ ಏನು, ಅದರ ರಚನೆ ಹೇಗಿರುತ್ತೆ ಅದನ್ನ ನೋಡೋಣ. See first, nucleus. The nucleus has a double-layered covering called nuclear membrane. ಒಂದು ನ್ಯೂಕ್ಲಿಯಸ್ನ ರಚನೆ ಅಂದ್ರೆ ಇದು ಯಾವುದೇ ಒಂದು ಜೀವಕೋಶದ ಮಧ್ಯಭಾಗದಲ್ಲಿರುತ್ತೆ. ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಸಣ್ಣ ಡಾಟ್ ಲೈಕ್ ಸ್ಟ್ರಕ್ಚರ್, ಒಂದು ಚುಕ್ಕೆ ರೀತಿಯಲ್ಲಿ ಅಥವಾ ಒಂದು ದುಂಡಾಕಾರ ಶೇಪ್ ಕಾಣುತ್ತೆ. ಅದರ ವಿಸ್ತಾರವಾದಂತ ಎಕ್ಸ್ಪ್ಯಾಂಡ್ ಚಿತ್ರ ಅಂದ್ರೆ ಈ ರೀತಿ ಇರುತ್ತೆ. ಅದಾಯ್ತಾ. ಇದು ಡಬಲ್ ಲೇಯರ್ಡ್ ಮೆಂಬ್ರೇನ್ ಇರುತ್ತೆ. ಈ ತರ ಎರಡು ಪೊರೆಯನ್ನ ಹೊಂದಿರತಕ್ಕಂತಹ ಒಂದು ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತೆ ಜೀವಕೋಶದ ಕೋಶ ಕೇಂದ್ರ ಮಧ್ಯಭಾಗದಲ್ಲಿ ಇರುತ್ತೆ. ಅಂದ್ರೆ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅನ್ನೋದು ನ್ಯೂಕ್ಲಿಯರ್ ಮೆಂಬ್ರೇನ್. ಕೋಶ ಕೇಂದ್ರವು ಕೋಶ ಕೇಂದ್ರ ಪೊರೆಯನ್ನ ಹೊಂದಿರುತ್ತೆ. ಇದೆ. ಅದು ಯಾವ ರೀತಿ ಇರುತ್ತೆ? ಎರಡು ಪೊರೆಯನ್ನ ಹೊಂದಿರುತ್ತೆ. ಎರಡು ಪೊರೆಯನ್ನ ಒಳಗೊಂಡಿರುತ್ತೆ. Nucleus has a double-layered covering called a nuclear membrane. ಕೋಶ ಕೇಂದ್ರವು ಎರಡು ಪದರದಿಂದ ಕೂಡಿದ ನ್ಯೂಕ್ಲಿಯರ್ ಪೊರೆಯನ್ನ ಅಂದ್ರೆ ಕೋಶ ಕೇಂದ್ರ ಪೊರೆಯನ್ನ ಹೊಂದಿರುತ್ತದೆ. The nuclear membrane has pores which allows the transfer of material from inside the nucleus to its outside, that is to the cytoplasm. ಈ ಒಂದು ಏನು ಕೋಶ ಕೇಂದ್ರ ಇದೆ ನ್ಯೂಕ್ಲಿಯಸ್, ಈ ನ್ಯೂಕ್ಲಿಯಸ್ ನ್ಯೂಕ್ಲಿಯರ್ ಪೊರೆಯನ್ನ ಹೊಂದಿರುತ್ತೆ. ಇದು ರೀತಿ ರಬ್ಬರ್ ಲೇಯರ್. ಹಾಗೆ ಇಲ್ಲಿ ಒಂದು ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಅಂತ ಆಗ್ತಿದ್ಯಾ? ಇಲ್ಲಿ ಈ ರೀತಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಸಣ್ಣ ಸಣ್ಣ ರಂಧ್ರಗಳನ್ನ ಹೊಂದಿರುತ್ತೆ. ಈ ರಂಧ್ರಗಳದ್ದು ಏನಪ್ಪಾ ಕೆಲಸ ಅಂತ ಅಂದ್ರೆ, ದ ನ್ಯೂಕ್ಲಿಯರ್ ಮೆಂಬ್ರೇನ್ ಆಸ್ ಎ ಪೋರ್ಸ್. ಕೋಶ ಕೇಂದ್ರ ಪೊರೆಯು ಸಣ್ಣ ಸಣ್ಣ ರಂಧ್ರಗಳನ್ನ ಹೊಂದಿದ್ದು ವಿಚ್ ಅಲೋಸ್ ದ ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ ಫ್ರಮ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಟು ಔಟ್ಸೈಡ್. ಅಂದ್ರೆ ಈ ಕೋಶ ಕೇಂದ್ರಕ್ಕೆ ನ್ಯೂಕ್ಲಿಯಸ್ ಒಳಭಾಗಕ್ಕೆ ಮತ್ತೆ ಹೊರಭಾಗಕ್ಕೆ ಬೇಕಾದಂತ ವಸ್ತುಗಳನ್ನ ಟ್ರಾನ್ಸ್ಫರ್ ಮಾಡೋದು, ಒಳಕ್ಕೆ ಬೇಡವಾದಂತ ವಸ್ತುಗಳನ್ನ ಔಟ್ ಮಾಡೋದು, ಹೊರಕ್ಕೆ ಕಳಿಸೋದು. ಈ ಒಂದು ಕೆಲಸವನ್ನ ಈ ಸಣ್ಣ ಸಣ್ಣ ರಂಧ್ರಗಳಿರುತ್ತವಲ್ಲ ಇದು ಮಾಡುತ್ತೆ. ಅಂತ ಆಗ್ತಿದ್ಯಾ? ನ್ಯೂಕ್ಲಿಯಸ್ ಹ್ಯಾವ್ ಎ ಡಬಲ್ ಲೇಯರ್ಡ್ ಮೆಂಬ್ರೇನ್ ಅಂಡ್ ದ ನ್ಯೂಕ್ಲಿಯರ್ ಮೆಂಬ್ರೇನ್ ಹ್ಯಾವ್ ಎ ಸ್ಮಾಲ್ ಪೋರ್ಸ್ ಆಸ್ ಎ ಪೋರ್ಸ್. ಎರಡು ಪದರದಿಂದ ಕೂಡಿರ್ತಕ್ಕಂತಹ ನ್ಯೂಕ್ಲಿಯರ್ ಪೊರೆಯನ್ನು ಒಳಗೊಂಡಿರುತ್ತೆ. ಆ ನ್ಯೂಕ್ಲಿಯರ್ ಪೊರೆಲೆ ಈ ಮೆಂಬ್ರೇನ್ ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಕಂಡು ಬರುತ್ತೆ. ಈ ರೀತಿ ಈ ರಂಧ್ರಗಳದ್ದು ಏನ್ ಕೆಲಸ? ಟ್ರಾನ್ಸ್ಫರ್ ದ ಮೆಟೀರಿಯಲ್ ಇನ್ ಅಂಡ್ ಔಟ್ ಆಫ್ ದ ನ್ಯೂಕ್ಲಿಯಸ್. ಕೋಶ ಕೇಂದ್ರಕ್ಕೆ ಅಗತ್ಯವಾದಂತ ವಸ್ತುಗಳನ್ನ ಒಳಗ್ ಬಿಡೋದು, ಬೇಡವಾದಂತ ವಸ್ತುಗಳನ್ನ ಹೊರಗೆ ಕಳಿಸೋದು ಈ ಸಣ್ಣ ಸಣ್ಣ ರಂಧ್ರಗಳ ಕೆಲಸ. ಅರ್ಥ ಆಗ್ತಿದ್ಯಾ? ಓಕೆ. ದಟ್ ಈಸ್ ಟು ದ ಸೈಟೋಪ್ಲಾಸಮ್. ಅಂದ್ರೆ ಸೈಟೋಪ್ಲಾಸಮ್ ಅಂದ್ರೆ ಒಳಭಾಗದಲ್ಲಿ ಕೋಶ ದ್ರವ್ಯ ಇರುತ್ತಲ್ಲ, ಕೋಶ ದ್ರವ್ಯದ ಒಳಗಡೆಯಿಂದ ಬೇಕಾದಂತ ವಸ್ತುಗಳನ್ನ ಒಳಗೆ ತಗೊಂಡು ಬೇಡವಾದದನ್ನ ಹೊರಗೆ ಬಿಡುತ್ತೆ. ವಿಚ್ ವಿ ವಿಲ್ ಟಾಕ್ ಅಬೌಟ್ ಇನ್ ಸೆಕ್ಷನ್ 5.2.4. ನೆಕ್ಸ್ಟ್ ಇದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಸಿ, ದ ನ್ಯೂಕ್ಲಿಯಸ್ ಕಂಟೈನ್ಸ್ ಕ್ರೋಮೋಸೋಮ್ಸ್. ಹಾಗಾದ್ರೆ ನ್ಯೂಕ್ಲಿಯಸ್ ಎಂದು ಕೋಶ ಕೇಂದ್ರ ಇದು ಒಂದು ಡಬಲ್ ಲೇಯರ್ಡ್ ಮೆಂಬ್ರೇನ್. ಅಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ? ಕ್ರೋಮೋಸೋಮ್ಸ್. ಏನಿರುತ್ತೆ? ಕ್ರೋಮೋಸೋಮ್ಸ್ ಗಳನ್ನ ಒಳಗೊಂಡಿರುತ್ತೆ. ಈ ಕ್ರೋಮೋಸೋಮ್ಸ್ ಯಾವ ತರ ಇರುತ್ತಪ್ಪ ಅಂದ್ರೆ ಈ ರೀತಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ದಾರದಂತಹ ಎಳೆಯ ರಚನೆಯನ್ನ ಒಳಗೊಂಡಿರುತ್ತೆ. ಅರ್ಥಾಗ್ತಿದ್ಯಾ? ಈ ಕ್ರೋಮೋಸೋಮ್ಸ್ ಅಂದ್ರೆ ಇದ್ರೊಳಗಡೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದನ್ನ ಕ್ರೊಮ್ಯಾಟಿನ್ ಅಂತ ಕರೀತಾರೆ. ಈ ಕ್ರೊಮ್ಯಾಟಿನ್ ಸೆಲ್ ಡಿವಿಷನ್ ಟೈಮ್ ಅಲ್ಲಿ ಡಿವೈಡ್ ಆಗಿ ಕ್ರೋಮೋಸೋಮ್ಸ್ ಆಗಿ ಕ್ರೊಮ್ಯಾಟಿನ್ ಫೈಬರ್ ತರಾನೇ ದಾರದ ನಾರಿನ ರೂಪದಲ್ಲಿ ದಾರದ ಎಳೆ ತರ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಈ ಕ್ರೊಮ್ಯಾಟಿನ್ ಮೆಟೀರಿಯಲ್ ಏನಿರುತ್ತೆ ಇದು ಸೆಲ್ ಡಿವಿಷನ್ ಕೋಶ ವಿಭಜನೆ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ವರ್ಣತಂತುಗಳಾಗಿ ಕ್ರೋಮೋಸೋಮ್ಸ್ಗಳಾಗಿ ಡಿವೈಡ್ ಆಗುತ್ತೆ. ಅಂದ್ರೆ ಕ್ರೋಮೋಸೋಮ್ ಸ್ಟ್ರಕ್ಚರ್ ಅಂದ್ರೆ ಈ ರೀತಿ ಇರುತ್ತೆ. ಈ ರೀತಿ ಇರುತ್ತೆ ಕ್ರೋಮೋಸೋಮ್ಸ್. ನೋಡೋಣ ನೆಕ್ಸ್ಟ್. The nucleus contains the chromosomes.
ಕೋಶ ಕೇಂದ್ರವು ವರ್ಣತಂತುಗಳಿಂದ ಒಳಗೊಂಡಿರುತ್ತೆ. Which are visible as rod-shaped structures only when the cells is about to divide. ಏನು ಈ ಒಂದು ಕೋಶ ವಿಭಜನೆಯ ಸಂದರ್ಭದಲ್ಲಿ ದಂಡಾಕಾರದ ರಚನೆಗಳಾಗಿ ಕಂಡುಬರುತ್ತೆ. ಯಾವುದು? ಕ್ರೋಮೋಸೋಮ್ಸ್ಗಳು. ವಿಚ್ ಆರ್ ವಿಸಿಬಲ್ ಆಸ್ ರಾಡ್ ಶೇಪ್ಡ್. ರಾಡ್ ಶೇಪ್ಡ್ ಅಂದ್ರೆ ರಾಡ್ ತರ, ಈ ತರ ಕೊಳವೆ ರೂಪದಲ್ಲಿ ರಾಡ್ ಶೇಪ್ಡ್ ಸ್ಟ್ರಕ್ಚರ್ ಓನ್ಲಿ ವೆನ್ ದ ಸೆಲ್ ಈಸ್ ಅಬೌಟ್ ಡಿವೈಡೆಡ್. ಕೋಶ ವಿಭಜನೆ, ಸೆಲ್ ಡಿವೈಡ್ ಆಗೋದು ಅಂದ್ರೆ ಕೋಶ ವಿಭಜನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ರೋಮೋಸೋಮ್ಸ್ ಗಳಿದೆಯಲ್ಲ, ಈ ಕ್ರೋಮೋಸೋಮ್ಸ್ ಅನ್ನು ರಾಡ್ ಶೇಪ್ಡ್, ಈ ರೀತಿ ರಾಡ್ ಶೇಪ್ಡ್ ಸ್ಟ್ರಕ್ಚರ್ ಅಲ್ಲಿ ಕಂಡು ಬರುತ್ತೆ. ಕೋಶ ವಿಭಜನೆಯ ಸಮಯದಲ್ಲಿ ದಂಡಾಕಾರದ ರಚನೆಗಳಾಗಿ ಗೋಚರಿಸುತ್ತೆ. Chromosomes contain information for inheritance of features from parents to next generation in the form of DNA molecules. ಏನಿದ್ರೆ ಕ್ರೋಮೋಸೋಮ್ಸ್ ಕೆಲಸ ಏನಪ್ಪಾ ಅಂದ್ರೆ, ಈ ನಮ್ಮ ಪೇರೆಂಟ್ಸ್, ಯಾರು ನಮ್ಮ ಪೇರೆಂಟ್ಸ್, ತಂದೆ ತಾಯಿಗಳು, ಆ ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ಅಂದ್ರೆ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಈ ತರ ತಾತ ಮುತ್ತಾತ, ಅವರ ತಂದೆ ತಾಯಿಗಳು, ಅವರ ಹಿಂದಿನ ಅವರ ಗುಣಲಕ್ಷಣಗಳಿರ್ಬೋದು, ಅವರ ಆಕಾರ, ಅವರ ಈಗ ನೀವು ಕೇಳಿರ್ಬೋದು, ಇವನ್ ತಾತನ ತರ ಇದ್ದಾನೆ, ಅವನ್ ಕೂದಲು ಅವ್ರ ಅಜ್ಜಿ ತರ ಇದೆ, ಅವನ್ ಕಣ್ಣು ಅವ್ರ ತಾತನ ತರನೇ ಇದೆ, ಅಥವಾ ಅವ್ನ ಮೈ ಬಣ್ಣ ಇರ್ಬೋದು, ಅಥವಾ ಕೆಲವ್ರಿಗೆ ಗುಂಗುರು ಕೂದಲಿರುತ್ತೆ, ಇದು ಅವ್ರ ಮುತ್ತಾತಂಗಿತ್ತು ಅದಕ್ಕೆ ಇವನ್ಗೂ ಬಂದಿದೆ, ಈ ರೀತಿ ಎಲ್ಲ ಕೇಳಿರ್ತೀವಿ. ಅಂದ್ರೆ ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ತಕ್ಕಂಥ ಆನುವಂಶೀಯ ಗುಣಲಕ್ಷಣಗಳನ್ನ ಈ DNA ಅಣುಗಳ ರೂಪದಲ್ಲಿ ಹೊಂದಿರುತ್ತೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೆಲವೊಂದು ಗುಣಲಕ್ಷಣಗಳನ್ನ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಗುಣವನ್ನ DNA ರೂಪದಲ್ಲಿ ಈ ಕ್ರೋಮೋಸೋಮ್ಸ್ಗಳು ಒಳಗೊಂಡಿರುತ್ತೆ. ಕ್ರೋಮೋಸೋಮ್ಸ್ ಕಂಟೈನ್ ಇನ್ಫಾರ್ಮೇಶನ್ಸ್ ಫಾರ್ ಇನ್ಹೆರಿಟೆನ್ಸ್ ಆಫ್ ಫೀಚರ್ಸ್ ಫ್ರಮ್ ಪೇರೆಂಟ್ಸ್ ಟು ನೆಕ್ಸ್ಟ್ ಜನರೇಷನ್ ಇನ್ ದ ಫಾರ್ಮ್ ಆಫ್ DNA ಮಾಲಿಕ್ಯೂಲ್. DNA ರೂಪದಲ್ಲಿ ತಂದೆ ತಾಯಿಗಳಿಂದ ವರ್ಗಾವಣೆ ಆಗ್ತಕ್ಕಂತಹ ಕೆಲವೊಂದು ಗುಣಲಕ್ಷಣಗಳನ್ನ ಈ ವರ್ಣತಂತುಗಳು DNA ರೂಪದಲ್ಲಿ ಹೊಂದಿರ್ತವೆ. ಕ್ರೋಮೋಸೋಮ್ಸ್ ಆರ್ ಕಂಪೋಸ್ಡ್ ಆಫ್ DNA ಅಂಡ್ ಪ್ರೋಟೀನ್. ಕ್ರೋಮೋಸೋಮ್ಸ್ ಯಾವುದರ ಸಂಯೋಜನೆಯಿಂದ ಆಗಿದೆ? DNA ಮತ್ತು ಪ್ರೋಟೀನ್ ನ ಸಂಯೋಜನೆಯಿಂದ ಈ ಕ್ರೋಮೋಸೋಮ್ಸ್ ಆಗಿದೆ. DNA molecules contain the information necessary for constructing and organizing cells. ಏನಪ್ಪ ಈ ವರ್ಣತಂತುಗಳಿದೆಯಲ್ಲ, ಈ ವರ್ಣತಂತುಗಳೇನು? ಈ ಕ್ರೋಮೋಸೋಮ್ಸ್ಗಳು ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಯಲ್ಲಿ, ಅವುಗಳನ್ನ ಸರಿಯಾಗಿ ಸುಸ್ಥಿತಿಯಲ್ಲಿ ಇಡುವಿಕೆಯಲ್ಲಿ ಬೇಕಾದಂತ ಮಾಹಿತಿಯನ್ನ ಈ DNA ಅಣುವಿನ ಕ್ರಿಯಾಶೀಲ ಭಾಗವಾಗಿ DNA ಅಣುಗಳು ಹೊಂದಿರುತ್ತವೆ. ಅಂದ್ರೆ ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಗೆ ಅದನ್ನ ಯಾವ ರೀತಿ ಅದು ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಅದನ್ನ ತಯಾರು ಮಾಡ್ಬೇಕಲ್ಲ, ಅದಕ್ಕೆ ಬೇಕಾದಂತ ಮಾಹಿತಿಯನ್ನ DNA ಅಣುಗಳು ಹೊಂದಿರುತ್ತವೆ. ಅಂದ್ರೆ DNA ಮಾಲಿಕ್ಯೂಲ್ಸ್ ಕಂಟೈನ್ ದ ಇನ್ಫಾರ್ಮೇಶನ್ ನೆಸೆಸರಿ ಫಾರ್ ಕನ್ಸ್ಟ್ರಕ್ಟಿಂಗ್, ಅಂದ್ರೆ ನಿರ್ಮಾಣ ಮಾಡೋದು, ಜೀವಕೋಶದ ನಿರ್ಮಾಣ, ಜೀವಕೋಶ ಹೇಗಾಗಬೇಕು ನಿರ್ಮಾಣ, ಅಂಡ್ ಆರ್ಗನೈಸಿಂಗ್ ದ ಸೆಲ್ಸ್, ಅದು ಹೇಗೆ ಕೆಲಸ ಮಾಡಬೇಕು, ಹೇಗೆ ಸಂಘಟಿಸಬೇಕು, ಈ ರೀತಿಯಾದಂತಹ ಇದು ಸಂಘಟಿಸುವಂಥದ್ದು, ಜೀವಕೋಶ ಯಾವ ರೀತಿ ಕೆಲಸ ಮಾಡಬೇಕು, ಅದು ಹೇಗೆ ನಿರ್ಮಾಣ ಆಗಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಯಾವುದು ಒಳಗೊಂಡಿರುತ್ತೆ? DNA ಮಾಲಿಕ್ಯೂಲ್, DNA ಅಣುಗಳು ಹೊಂದಿರುತ್ತವೆ. ಅರ್ಥ ಆಗ್ತದೆ? ಅಂದರೆ ಒಟ್ಟಾರೆಯಾಗಿ ಇದು ಜೀವಕೋಶದ ಒಳಗಡೆ ಈ ಕ್ರೋಮೋಸೋಮ್ಸ್ ಇರೋದು, ಆ ಕ್ರೋಮೋಸೋಮ್ಸ್ ಆಗಿರೋದೇ DNA ಮತ್ತು ಪ್ರೋಟೀನಿಂದ. ಆದರೆ ಈ DNA ಮಾಲಿಕ್ಯೂಲ್ಗಳ ಕೆಲಸ ಏನು? ಆ ಜೀವಕೋಶ ಹೇಗೆ ನಿರ್ಮಾಣ ಆಗಬೇಕು, ಸೆಲ್ಸ್ ಹೇಗೆ ಕನ್ಸ್ಟ್ರಕ್ಟ್ ಆಗಬೇಕು, ಮತ್ತು ಆರ್ಗನೈಸಿಂಗ್ ಹೇಗೆ ಸಂಘಟನೆ ಮಾಡಿ ಅದರ ಕಾರ್ಯವನ್ನು ನಿರ್ವಹಿಸಬೇಕು, ಆ ಒಂದು ಮಾಹಿತಿಯನ್ನು ಕೊಡೋದು ಈ DNA ಕೆಲಸ. ಅರ್ಥ ಆಯ್ತಾ? ಫಂಕ್ಷನಲ್ ಸೆಗ್ಮೆಂಟ್ಸ್ ಆಫ್ DNA ಆರ್ ಕಾಲ್ಡ್ ಜೀನ್ಸ್. ಏನು? DNA ಅಣುವಿನ ಕ್ರಿಯಾಶೀಲ ಭಾಗ ಯಾವುದು? ಜೀನ್. ಈ DNA ಎಲ್ಲ ಮಾಡುತ್ತೆ, ಆದರೆ DNA ತುಂಬಾ ಕ್ರಿಯಾಶೀಲವಾಗಿರ್ಬೇಕು, ಅದು ತನ್ನೆಲ್ಲಾ ಕೆಲಸಗಳನ್ನು ಮಾಡಬೇಕು ಅಂದ್ರೆ ಇದರ DNA ಒಂದು ಕ್ರಿಯಾಶೀಲ ಭಾಗ ಯಾವುದು? ಜೀನ್ಸ್. ವಂಶವಾಹಿಗಳು ಅಂತೇಳಿ ಕರಿತೀವಿ. ಜೀನ್ಸ್ ಅಂದ್ರೆ ಏನಂತೀವಿ? ವಂಶವಾಹಿಗಳು. ಈ ಜೀನ್ಸ್ DNA ಯ ಕ್ರಿಯಾಶೀಲ ಭಾಗ. ದ ಸೆಗ್ಮೆಂಟ್ ಆಫ್ DNA ಆರ್ ಕಾಲ್ಡ್ ಜೀನ್ಸ್. ಇನ್ ಎ ಸೆಲ್ ವಿಚ್ ಈಸ್ ನಾಟ್ ಡಿವೈಡಿಂಗ್. ಇನ್ ಒಂದು ವೇಳೆ ಸೆಲ್ ಅಂದ್ರೆ ಜೀವಕೋಶ ಕೋಶ ವಿಭಜನೆ ಆಗಲಿಲ್ಲ ಅನ್ಕೊಳ್ಳಿ, ಜೀವಕೋಶ
ಈ ಒಂದು ಸೆಲ್ಸ್ ಇದೆ ಅಲ್ಲ, ಈ ಸೆಲ್ ಡಿವೈಡ್ ಆಗಲ್ಲ ಅನ್ಕೊಳ್ಳಿ, ಕೋಶ ವಿಭಜನೆ ಆಗಲಿಲ್ಲ ಅಂತ ಅಂದರೆ ದಿಸ್ DNA is present as a part of chromatin material. ಏನು ಈ ಒಂದು ಜೀವಕೋಶ ಅಂದರೆ ಈ ಥರ ಸೆಲ್ಸ್ ಇರುತ್ತೆ. ಈ ಸೆಲ್ಸ್ ಒಳಗೆ ನ್ಯೂಕ್ಲಿಯಸ್ ಇರುತ್ತೆ. ಈ ಸೆಲ್ ಡಿವೈಡ್ ಆಗಬೇಕಾದ್ರೆ ಈ ನ್ಯೂಕ್ಲಿಯಸ್ ಒಳಗಿರ್ತಕ್ಕಂತಹ ಈ ಕ್ರೊಮ್ಯಾಟಿನ್ ಮೆಟೀರಿಯಲ್ ಕ್ರೋಮೋಸೋಮ್ಸ್ಗಳಾಗ್ತವೆ. ಅರ್ಥ ಆಗ್ತಿದ್ಯಾ? ಇನ್ ಕೇಸ್ ಈ ಸೆಲ್ ಡಿವೈಡ್ ಆಗಲಿಲ್ಲ ಆವಾಗ ಈ ನ್ಯೂಕ್ಲಿಯಸ್ನ ಒಳಗಡೆ ಇರ್ತಕ್ಕಂತಹ ಈ ಕ್ರೋಮೋಸೋಮ್ಸು ಕ್ರೊಮ್ಯಾಟಿನ್ ಮೆಟೀರಿಯಲ್ ಈ ರೀತಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಲ್ಲೇ ಕಂಡು ಬರುತ್ತೆ. ಅರ್ಥ ಆಗ್ತಿದೆಯಾ? DNA is present as a part of chromatin material. DNA ಒಂದು ಕ್ರೊಮ್ಯಾಟಿನ್ ಮೆಟೀರಿಯಲ್ ನ ಭಾಗವಾಗಿ ನಾವು ಕಾಣುತ್ತದೆ. ಅರ್ಥ ಆಗ್ತಿದ್ಯಾ? ಕ್ರೊಮ್ಯಾಟಿನ್ ವಸ್ತುವು ಪರಸ್ಪರ ಹೊಂದಿಕೊಂಡಿರುವ ದಾರದ ಎಳೆಗಳ ರಚನೆಯಂತೆ ಕಾಣುತ್ತದೆ. ಅಂದ್ರೆ ಕ್ರೊಮ್ಯಾಟಿನ್ ಮೆಟೀರಿಯಲ್ಸ್ ಈಸ್ ವಿಸಿಬಲ್ ಆಸ್ ಎಂಟ್ಯಾಂಗಲ್ಡ್ ಮಾಸ್ ಆಫ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಇಲ್ಲಿ ಯಾವ ರೂಪದಲ್ಲಿ ಕಂಡು ಬರುತ್ತೆ ಅವಾಗಲೇ ಹೇಳಿದೆ, ಈ ರೀತಿ ಥ್ರೆಡ್ ಲೈಕ್ ದಾರದ ಎಳೆಗಳು ನುಲ್ಕೊಂಡಿರುತ್ತಲ್ಲ, ಆ ಕ್ರೊಮ್ಯಾಟಿನ್ ಮೆಟೀರಿಯಲ್ ಈಸ್ ವಿಸಿಬಲ್ ಆಸ್ ಎಂಟ್ಯಾಂಗಲ್ಡ್ ಮಾಸ್ ಆಫ್ ಥ್ರೆಡ್ ಅಂದ್ರೆ ದಾರ, ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಅರ್ಥ ಆಗ್ತಿದ್ಯಾ? ಈ ಒಂದು ಕ್ರೊಮ್ಯಾಟಿನ್ ಮೆಟೀರಿಯಲ್ ನುಳಿದುಕೊಂಡಿರುವಂತಹ ದಾರದ ಎಳೆಗಳ ರೂಪದಲ್ಲಿ ಕಂಡು ಬರುತ್ತೆ. ವೆನೆವರ್ ದ ಸೆಲ್ ಇಸ್ ಅಬೌಟ್ ಟು ಡಿವೈಡ್, ಇನ್ ಕೇಸ್ ಕೋಶ ವಿಭಜನೆ ಆಯಿತು, ಸೆಲ್ ಡಿವೈಡ್ ಆಯಿತು ಅಂದ್ಕೊಳ್ಳಿ, ದ ಕ್ರೊಮ್ಯಾಟಿನ್ ಮೆಟೀರಿಯಲ್ಸ್ ಗೆಟ್ ಆರ್ಗನೈಸ್ಡ್ ಟು ಕ್ರೋಮೋಸೋಮ್ಸ್. ಅರ್ಥ ಆಯ್ತಾ? ಈ ನ್ಯೂಕ್ಲಿಯಸ್ ಒಳಗಡೆ ಥ್ರೆಡ್ ಲೈಕ್ ಸ್ಟ್ರಕ್ಚರು ಯಾವುದು ಕ್ರೊಮ್ಯಾಟಿನ್ ಮೆಟೀರಿಯಲ್ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಅರ್ಥ ಆಗ್ತಿದ್ಯಾ? ಈ ರೀತಿ ಕ್ರೊಮ್ಯಾಟಿನ್ ಮೆಟೀರಿಯಲ್ ಇರುತ್ತೆ. ಇದು ಸೆಲ್ ಒಳಗಡೆ ಇರ್ತಕ್ಕಂಥ ನ್ಯೂಕ್ಲಿಯಸ್. ಇದು ಸೆಲ್ ಡಿವೈಡ್ ಆಯಿತು, ಕೋಶ ವಿಭಜನೆ ಆದರೆ ಏನಾಗುತ್ತೆ, ಈ ಥ್ರೆಡ್ ಲೈಕ್ ಇರೋದು ದಾರದ ನಿಲ್ಕೊಂಡಿರೋಂಥ ಎಳೆಗಳು ಕ್ರೋಮೋಸೋಮ್ಸ್ಗಳಾಗಿ ವರ್ಣತಂತುಗಳಾಗಿ ಮಾರ್ಪಡುತ್ತೆ. ಗೊತ್ತಾಗ್ತಿದ್ಯಾ? ಈ ರೀತಿ ವರ್ಣತಂತುಗಳಾಗಿ ಡಿವೈಡ್ ಆಗುತ್ತೆ. ಇನ್ ಕೇಸ್ ಈ ಸೆಲ್ ಡಿವೈಡ್ ಆಗಲಿಲ್ಲ ಅಂದರೆ ಈ ರೀತಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಲ್ಲೇ ಇರುತ್ತೆ ಅಷ್ಟೇ. ಗೊತ್ತಾಯ್ತಾ? ಡಿವೈಡ್ ಆದರೆ ಈ ಕ್ರೊಮ್ಯಾಟಿನ್ ಮೆಟೀರಿಯಲ್ ಡಿವೈಡ್ ಆಗುತ್ತೆ, ತುಂಡುಗಳಾಗಿ ಸಣ್ಣ ತುಂಡುಗಳಾಗುತ್ತೆ. ಆ ಸಣ್ಣ ತುಂಡುಗಳೇ ಕ್ರೋಮೋಸೋಮ್ಸ್ಗಳು, ವರ್ಣತಂತುಗಳು ಅಂತೇಳಿ ಕರೆಯೋದು. ಇನ್ ಕೇಸ್ ಈ ಸೆಲ್ ಡಿವೈಡ್ ಆಗಲಿಲ್ಲ, ಕೋಶ ವಿಭಜನೆ ಆಗಲಿಲ್ಲ ಅಂದರೆ ಈ ಕ್ರೊಮ್ಯಾಟಿನ್ ಮೆಟೀರಿಯಲ್ ಹಾಗೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಲ್ಲೇ ಈ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಆಯ್ತಾ? ಅಷ್ಟೇ. ದ ನ್ಯೂಕ್ಲಿಯಸ್ ಪ್ಲೇ ಎ ಸೆಂಟ್ರಲ್ ರೋಲ್ ಇನ್ ಸೆಲ್ಯುಲಾರ್ ಪ್ರೊಡಕ್ಷನ್, ದ ಪ್ರೋಸೆಸ್ ಬೈ ವಿಚ್ ಎ ಸಿಂಗಲ್ ಸೆಲ್ ಡಿವೈಡ್ಸ್ ಅಂಡ್ ಫಾರ್ಮ್ಸ್ 2 ನ್ಯೂ ಸೆಲ್ಸ್. ಏನು? ಜೀವಕೋಶದ ಪ್ರಜನನ ಕ್ರಿಯೆಯಿಂದ ಅಂದರೆ ಒಂದು ಜೀವಕೋಶವು ವಿಭಜನೆ ಹೊಂದಿ 2 ಹೊಸ ಜೀವಕೋಶಗಳಾಗುವಂತಹ ಪ್ರಕ್ರಿಯೆಯಲ್ಲಿ ಈ ನ್ಯೂಕ್ಲಿಯಸ್ ಏನು ಮಾಡುತ್ತೆ? ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ನ್ಯೂಕ್ಲಿಯಸ್ ಪ್ಲೇ ಎ ಸೆಂಟ್ರಲ್ ರೋಲ್. ನ್ಯೂಕ್ಲಿಯಸ್ನ ಪ್ರಮುಖವಾದಂಥ ಪಾತ್ರ ಏನಾಗುತ್ತೆ? ಇದು ಸೆಲ್ಯುಲಾರ್ ರಿಪ್ರೊಡಕ್ಷನ್, ಪ್ರಜನನ ಕ್ರಿಯೆಯಲ್ಲಿ. ಜೀವಕೋಶ ಅಂದರೆ ಸೆಲ್ ಇದೆಯಲ್ಲ, ಸೆಲ್ಯುಲಾರ್ ರಿಪ್ರೊಡಕ್ಷನ್ ಅಂದರೆ ಆ ಜೀವಕೋಶದ ಪ್ರಜನನ ಕ್ರಿಯೆಯಲ್ಲಿ, ಅಂದರೆ ಅದು ರಿಪ್ರೊಡಕ್ಷನ್ ಮಾಡ್ಬೇಕಾದ್ರೆ ದ ಪ್ರೋಸೆಸ್ ಬೈ ವಿಚ್ ಎ ಸಿಂಗಲ್ ಸೆಲ್ಸ್ ಡಿವೈಡ್, ಏನಾಗುತ್ತೆ? ಪ್ರಜನನ ಕ್ರಿಯೆಯಲ್ಲಿ ಒಂದು ಜೀವಕೋಶವು ವಿಭಜಿಸಿ, ಇದು ಒಂದು ಸೆಲ್ ಇದೆ ಅಂತ ತಿಳ್ಕೊಳ್ಳಿ, ಅದಾಗ್ತಿದೆ, ಇದೊಂದು ಸೆಲ್. ಇದು ಡಿವೈಡ್ ಆದರೆ ಏನಾಗುತ್ತೆ? 2 ಹೊಸ ಡಿವೈಡ್ ಆದರೆ ಏನಾಗುತ್ತೆ? ಒಂದು ಸೆಲ್ ಮಧ್ಯಕ್ಕೆ ಡಿವೈಡ್ ಆದರೆ ಏನಾಗುತ್ತೆ? 2 ಆಗುತ್ತೆ. ಅಂದರೆ ವಿಚ್ ಎ ಸಿಂಗಲ್ ಸೆಲ್ ಡಿವೈಡ್ಸ್ ಅಂಡ್ ಫಾರ್ಮ್ಸ್ ಎ 2 ನ್ಯೂ ಸೆಲ್ಸ್. ಇದು 2 ಹೊಸ ಜೀವಕೋಶಗಳು. ಇದೇ ಒಂದು ಜೀವಕೋಶ ಆಗುತ್ತೆ, ಇದೇ ಒಂದು ಹೊಸ ಜೀವಕೋಶ ಆಗಿ ಮಾರ್ಪಡುತ್ತೆ. ಅಂದರೆ ಜೀವಕೋಶದ ಪ್ರಜನನ ಕ್ರಿಯೆಯಲ್ಲಿ, ಸೆಲ್ಯುಲಾರ್ ರಿಪ್ರೊಡಕ್ಷನ್ ಅಲ್ಲಿ ಏನು ಈ ನ್ಯೂಕ್ಲಿಯಸ್ನ ಕೆಲಸ ಏನಪ್ಪ ಅಂದರೆ, ನ್ಯೂಕ್ಲಿಯಸ್ ಏನು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದರೆ, ಈ ಒಂದು ಜೀವಕೋಶ ಇದದ್ದು ಡಿವೈಡ್ ಆಗಿ 2 ಹೊಸ ಜೀವಕೋಶಗಳನ್ನು ಉಂಟು ಮಾಡೋದ್ರಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ರೀತಿ ಇದೇ ಒಂದು ಹೊಸದು ಡಿವೈಡ್ ಆಗಿ ಈ ರೀತಿ ಹೊಸ ಜೀವಕೋಶಗಳನ್ನು ಉಂಟು ಮಾಡೋದ್ರಲ್ಲಿ ಈ ಕೋಶ ಕೇಂದ್ರವು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅರ್ಥ ಆಗ್ತಿದ್ಯಾ? ಹಾಗೆ it's also play a crucial part along with the environment in determining the way the cell will develop and what form it will
ಎಕ್ಸಿಬಿಟ್ ಅಟ್ ಮೆಚುರಿಟಿ. ಅಂದ್ರೆ ಅದಲ್ಲದೆ ಪರಿಸರದೊಂದಿಗೆ ಎನ್ವಿರಾನ್ಮೆಂಟ್ ಜೊತೆ ಏನೋ ಸೇರ್ಕೊಂಡು ಜೀವಕೋಶದ ರಾಸಾಯನಿಕ ಚಟುವಟಿಕೆಗಳನ್ನ ನಿರ್ದೇಶಿಸುವ ಮೂಲಕ ಜೀವಕೋಶದ ಬೆಳವಣಿಗೆ ಇಲ್ಲಿ ಇಟ್ ಹ್ಯಾಸ್ ಆಲ್ಸೋ ಪ್ಲೇ ಕ್ರೂಷಿಯಲ್ ಪಾರ್ಟ್ ಅಲಾಂಗ್ ವಿತ್ ದ ಎನ್ವಿರಾನ್ಮೆಂಟ್. ಪರಿಸರದೊಂದಿಗೆ ಸಹ ಇದು ಸೇರಿ ಏನ್ ಮಾಡುತ್ತೆ, ಟು ಡಿಟರ್ಮೈನಿಂಗ್ ದ ವೇ, ಏನನ್ನ ಕಂಡುಹಿಡಿಯುತ್ತೆ, ಏನನ್ನ ದ ಸೆಲ್ ವಿಲ್ ಡೆವಲಪ್ ಅಂಡ್ ವಾಟ್ ಫಾರ್ಮ್ ಇಟ್ ವಿಲ್ ಬಿ ಎಕ್ಸಿಬಿಟೆಡ್ ಬೈ ಮೆಚ್ಯೂರಿಟಿ. ಯಾವ ರೀತಿಯ ಚಟುವಟಿಕೆಗಳನ್ನ ಮಾಡುತ್ತೆ, ಯಾವ ರೀತಿ ಚಟುವಟಿಕೆಗಳನ್ನ ನಿರ್ವಹಿಸಬೇಕು, ನಿರ್ದೇಶಿಸಬೇಕು, ಅದಕ್ಕೆ ಒಂದು ಮಾಹಿತಿಯನ್ನ ಕೊಡೋದ್ರ ಮೂಲಕ ಜೀವಕೋಶದ ಬೆಳವಣಿಗೆ ಅಂತ ಮತ್ತೆ ಪ್ರೌಢಾವಸ್ಥೆಯಲ್ಲಿ ಏನ್ ಮಾಡುತ್ತೆ, ಬೈ ಡೈರೆಕ್ಟಿಂಗ್ ದಿ ಕೆಮಿಕಲ್ ಆಕ್ಟಿವಿಟೀಸ್ ಆಫ್ ದ ಸೆಲ್. ಜೀವಕೋಶಕ್ಕೆ ಅಗತ್ಯವಾದಂತ ಅದು ಯಾವ ರೀತಿ ಚಟುವಟಿಕೆ ಮಾಡಬೇಕು, ಅದು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅದಕ್ಕೆ ನಿರ್ದೇಶಿಸುವ ಮೂಲಕ ಏನ್ ಮಾಡುತ್ತೆ, ಆ ಒಂದು ಜೀವಕೋಶ ಬೆಳೆದು ಪ್ರೌಢಾವಸ್ಥೆಗೆ ಬರುತ್ತಲ್ಲ, ಬೆಳವಣಿಗೆ ಅಂತ ಪ್ರೌಢಾವಸ್ಥೆಗೆ ಮೆಚ್ಯೂರಿಟಿಗೆ ಬರುತ್ತಲ್ಲ, ಇಲ್ಲಿ ನೋಡಿ, ಟು ಡೆವಲಪ್ ವಾಟ್ ಫಾರ್ಮ್ ಇಟ್ ಎಕ್ಸಿಬಿಟ್ ದ ಮೆಚ್ಯೂರಿಟಿ ಬೈ ಡೈರೆಕ್ಟಿಂಗ್ ಅಂದ್ರೆ ನಿರ್ದೇಶಿಸೋದು. ಆ ಪ್ರೌಢಾವಸ್ಥೆಯಲ್ಲಿ ಏನ್ ಮಾಡುತ್ತೆ, ಜೀವಕೋಶವು ಯಾವ ರೂಪದಲ್ಲಿ ಪ್ರದರ್ಶಿಸಬೇಕು, ಜೀವಕೋಶ ಅಂದ್ರೆ ಅದು ಯಾವ ರೂಪದಲ್ಲಿ ಪ್ರದರ್ಶನ ಆಗ್ಬೇಕು, ಯಾವ ರೀತಿ ಅದು ಶೋ ಅಪ್ ಆಗ್ಬೇಕು, ಬೆಳಿಬೇಕು ಎನ್ನುವುದರ ಬಗ್ಗೆ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಯಾವುದು, ನ್ಯೂಕ್ಲಿಯಸ್. ಈ ಕೋಶ ಕೇಂದ್ರನೇ ತುಂಬಾ ಇಂಪಾರ್ಟೆಂಟ್ ಜೀವಕೋಶದಲ್ಲಿ. ಅಂದ್ರೆ ಸೆಲ್ ಒಳಗಡೆ ಇರ್ತಕ್ಕಂಥದ್ದೇ ಡಾಟ್ ಮಧ್ಯದಲ್ಲಿ ಜೀವಕೋಶ, ನ್ಯೂಕ್ಲಿಯಸ್ ನ ಕೆಲಸ ನೋಡಿ ಎಷ್ಟು ಹೆಲ್ಪ್ ಮಾಡುತ್ತೆ ಒಂದು ಸೆಲ್ಗೆ. ಅದು ಯಾವ ರೀತಿ ಎಕ್ಸಿಬಿಟ್ ಆಗ್ಬೇಕು, ಅದು ಪ್ರೌಢಾವಸ್ಥೆಗೆ ಬಂದಾಗ ಅದು ಯಾವ ರೀತಿ ಬೆಳಿಬೇಕು. ಈಗ ನಮ್ಮ ದೇಹಗಳಲ್ಲೂ ಎಷ್ಟೊಂದು ಬದಲಾವಣೆ ಆಗುತ್ತಲ್ವಾ, ಈಗ ನಮ್ಮ ದೇಹದಲ್ಲಿ ಎಷ್ಟೊಂದು ಹಲವಾರು ರೀತಿಯ ಬದಲಾವಣೆಗಳಾಗುತ್ತೆ. ಅದು ಯಾವ ರೀತಿ ಶೋ ಅಪ್ ಆಗ್ಬೇಕು ಅಂತ ಅದನ್ನ ನಿರ್ಣಯಿಸುವಂತಹ ಕೆಲಸ ಯಾವ್ದ್ರಲ್ಲಿ, ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅಂದ್ರೆ ಒಂದು ಜೀವಕೋಶ ಅಂದ್ರೆ ಅದರ ಚಟುವಟಿಕೆಗಳೇನು, ಅದು ಯಾವ ರೀತಿ ಕಾರ್ಯನಿರ್ವಹಿಸ್ಬೇಕು, ಅದು ಯಾವ ರೀತಿ ಬೆಳವಣಿಗೆ ಆಗ್ಬೇಕು, ಬೆಳವಣಿಗೆ ಆದ್ಮೇಲೆ ಪ್ರೌಢಾವಸ್ಥೆಗೆ ಬಂದಾಗ ಅದು ಯಾವ ರೀತಿ ಕಂಡು ಬರ್ಬೇಕು. ಈಗ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ 10th ಬಂದಾಗ ಗೊತ್ತಾಗುತ್ತೆ ಯಾವ್ಯಾವ ರೀತಿ. ಈಗ ನಮ್ಮಲ್ಲಿ ಬಾಯ್ಸ್ ಗರ್ಲ್ಸ್ ಅಲ್ಲಿ ಎಷ್ಟೊಂದು ವೇರಿಯೇಷನ್ಸ್ ಇದೆ. ನಾವು ಪ್ರತಿಯೊಂದು ಜೀವಕೋಶಗಳು ನಾವು ಪ್ರೌಢಾವಸ್ಥೆಗೆ ಬರ್ತಿದ್ದಾಗೆ ನಮ್ಮಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ. ಅದೆಲ್ಲವನ್ನು ಯಾವ ರೀತಿ ಮಾಡಬೇಕು ಅಂತ ಡೈರೆಕ್ಟಿಂಗ್ ಮಾಡೋದು ಯಾವುದೇ ನ್ಯೂಕ್ಲಿಯಸ್. ಅರ್ಥ ಆಗ್ತಿದೆ? ಸಿಂಪಲ್ ಆಗಿ ಹೇಳಿದ್ರೆ 10th ಬಂದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆಯ್ತಾ? ಅಂದ್ರೆ ನ್ಯೂಕ್ಲಿಯಸ್ ಪ್ಲೇಸ್ ಎ ಸೆಂಟ್ರಲ್ ರೋಲ್. ಇದೊಂದು ಕೇಂದ್ರೀಯ ಪಾತ್ರವನ್ನ ಜೀವಕೋಶವು ಕೋಶ ಕೇಂದ್ರ ಏನ್ ಮಾಡುತ್ತೆ, ಜೀವಕೋಶಕ್ಕೆ ಅಗತ್ಯವಾದಂತಹ ಎಲ್ಲ ಒಂದು ಪ್ರಮುಖ ಪಾತ್ರವನ್ನ ಈ ಕೋಶ ಕೇಂದ್ರ ನಿರ್ವಹಿಸುತ್ತೆ. ಜೀವಕೋಶ ಯಾವ ರೀತಿ ಇರಬೇಕು, ಜೀವಕೋಶ ಹೇಗ್ ಬೆಳಿಬೇಕು, ಅದು ಯಾವ ರೀತಿಯ ಚಟುವಟಿಕೆಗಳನ್ನ ಮಾಡಬೇಕು, ಯಾವ ರೀತಿ ಕೆಲಸವನ್ನ ಮಾಡಬೇಕು, ಬೆಳವಣಿಗೆಯ ನಂತರ, ಬೆಳವಣಿಗೆ ಹಂತದಲ್ಲಿ ಅಂತ ಅದೆಲ್ಲವನ್ನು ನಿರ್ದೇಶಿಸುವಂಥದ್ದು ಜೀವಕೋಶದ ಒಳಗಿರ್ತಕ್ಕಂತಹ ಈ ಒಂದು ಸಣ್ಣ ಡಾಟ್ ಏನು ಕೋಶ ಕೇಂದ್ರ ಅಂತ ಏನ್ ಕರಿತೀವಿ, ಇದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಆಯ್ತಾ? ಸ್ಟಿಲ್ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಸಮ್ ಆರ್ಗಾನಿಸಮ್ಸ್ ಇದರಿಂದ ಕಂಟಿನ್ಯೂ ಮಾಡೋಣ. If you have any doubts, put a comment and questions in comment box or description. ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ಹಾಕಿ. ಅಂಡ್ 1 or 2 ಟೈಮ್ ಟೆಕ್ಸ್ಟ್ ಬುಕ್ ನ ರೀಡ್ ಮಾಡಿ, ಆಡಿಯೋ ಕೇಳ್ಕೊಂಡು ಅದು ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಂಪಾರ್ಟೆಂಟ್ ವರ್ಡ್ಸ್ ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೈನ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ರೀಡಿಂಗ್ ಬೆಸ್ಟ್ ಮೆಥಡ್ ಆಫ್ ಲರ್ನಿಂಗ್. ಸೊ ಹೆಚ್ಚು ಟೆಕ್ಸ್ಟ್ ಬುಕ್ ನ ಓದಿ ಅರ್ಥ ಮಾಡ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ನ ತಗೊಳ್ಳಿ. DNA ಫುಲ್ ಫಾರ್ಮ್ ಇಲ್ಲೇ ಇದೆ. DNA ಅಂದ್ರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ಸ್ ಅಂತ. ಅಂಡ್ ಇಂಪಾರ್ಟೆನ್ಸ್ ಆಫ್ ಜೀನ್ಸ್ ನ ಪ್ರಮುಖ ಕಾರ್ಯ ಏನು, ಅಂಡ್ ವಾಟ್ ಈಸ್ ನ್ಯೂಕ್ಲಿಯರ್ ಮೆಂಬ್ರೇನ್, ಅಂಡ್ ರೈಟ್ ಎ ಶಾರ್ಟ್ ನೋಟ್ ಆನ್ ನ್ಯೂಕ್ಲಿಯಸ್ ನ ಬಗ್ಗೆ ಶಾರ್ಟ್ ನೋಟ್ ನ ಬರೀರಿ. ಅದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ಅಂಡ್ ಈ ಲೆಸನ್ ಕಂಪ್ಲೀಟ್ ವಿಡಿಯೋಸ್ ಬೇಕು ಅಂದ್ರೆ ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಅಂಡ್ ದೆನ್ ನೀವು ಕಂಟಿನ್ಯೂಸ್ ಕ್ಲಾಸಸ್ ಬೇಕು ಅಂದ್ರೆ ಹುಡ್ಕೋ ಅಗತ್ಯ ಇರಬಾರ್ದು, ಅದನ್ನ ಟೈಮ್ ವೇಸ್ಟ್ ಆಗಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿದಿನ ಆಗ್ತಕ್ಕಂಥ ವಿಡಿಯೋಸ್ ಈಸಿಯಾಗಿ ಸಿಗುತ್ತೆ. ಓಕೆನಾ? ಸ್ಟೂಡೆಂಟ್, ಥ್ಯಾಂಕ್ ಯು. ಇಲ್ಲಿ ಚಿತ್ರದಲ್ಲಿ ಇರ್ತಕ್ಕಂಥದ್ದು DNA ಸ್ಟ್ರಕ್ಚರ್, ಅಂದರೆ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಇರುತ್ತೆ. DNA ಅಂದರೆ ಆ DNA ಒಳಗೆ ಯಾವ ರೀತಿ ಚಿತ್ರ ಇರುತ್ತೆ, ಗ್ವಾನಿನ್, ಸೈಟೋಸಿನ್, ಥೈಮಿನ್. ಅಂದರೆ DNA ನಮ್ಮ ನ್ಯೂಕ್ಲಿಯಸ್
ಒಳಗಡೆ ಕ್ರೊಮ್ಯಾಟಿನ್ ಮೆಟೀರಿಯಲ್ಲು ಈ ರೀತಿ DNA ಪರಿವರ್ತನೆ ಆಗುತ್ತೆ. ಇದರೊಳಗಡೆ ಜೀನ್ಸ್ ಎಲ್ಲ ಕಂಡುಬರುತ್ತೆ. ಇದು ಅದರ ಚಿತ್ರ.